ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತಾ ಯೂಟ್ಯೂಬ್ ಚಾನೆಲ್. ಟೈಮ್ ಈಗ ಎಕ್ಸಾಕ್ಟ್ಲಿ 10:30 ಆಗಿದೆ. 9:45 10 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಚಿತ್ರಾನ್ನ, ನಮ್ಮ ಫೇವ್ರೇಟ್ ಚಿತ್ರಾನ್ನ ತಿಂದ್ಕೊಂಡು ತೋಟದ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಲಾಸ್ಟ್ 2 ವೀಕ್ಸಿಂದ ಮನೇಲೇ ಕೆಲಸ ಮಾಡ್ತಿದ್ದೀನಿ. ಸೊ ನಾನು ನೆಕ್ಸ್ಟ್ ಆಫೀಸ್ಗೆ ಬೆಂಗಳೂರಿಗೆ ಹೋಗ್ಬೇಕಾಗಿರೋದು 5ನೇ ತಾರೀಕು. ಯಾಕಂದರೆ ಈ ವೀಕಲ್ಲಿ ಕ್ರಿಸ್ಮಸ್ ಬರುತ್ತೆ, ನೆಕ್ಸ್ಟ್ ವೀಕಲ್ಲಿ ನ್ಯೂ ಇಯರ್ ಇದೆ, ಜನವರಿ 1st. ಸೊ ಅದೆಲ್ಲ ಮುಗಿಸ್ಕೊಂಡು ಆಫೀಸ್ಗೆ 5ನೇ ತಾರೀಕು ಹೋಗ್ಬೇಕಾಗಿರೋದು. ಅಲ್ಲಿ ತನಕ ಊರಲ್ಲೇ ಇರ್ತೀನಿ. ಆಲೂಗಡ್ಡೆ ಉಣಿ ಐ ಥಿಂಕ್ ಒಂದು 15-20 ದಿನ ಆಯಿತು. ಸೊ ಮೊಳಕೆ ಬಂದಿದೆ. ಸೊ ಇವತ್ತು ಔಷಧಿ ಹೊಡಿತಾ ಇದ್ದಾರೆ. ಕಳೆ ಗಿಡದ ಸಂದಿಯಲ್ಲೆಲ್ಲ ಏನು ಬಂದಿರುತ್ತೆ ಕಳೆ, ಅದಕ್ಕೆ ಔಷಧಿ ಈಗಲೇ ಹೊಡಿಬೇಕು. ಮತ್ತು ಗಿಡ ದೊಡ್ಡದಾದ್ಮೇಲೆ ಹೊಡಿಯೋದಕ್ಕಾಗಲ್ಲ. ಹೊಡಿತಾ ಇದ್ದಾರೆ, ಬನ್ನಿ ನೋಡೋಣ. ಗೈಸ್, ಅವತ್ತು ರಾತ್ರಿ ಟ್ಯಾಕ್ಟ್ರಲ್ಲಿ ಉಳ್ಬೇಕಾದ್ರೆ ಯಾರಿಗೂ ಅಷ್ಟು ನೀಟಾಗಿ ಕಾಣಿಸಿಲ್ಲ ಅನಿಸುತ್ತೆ. ನೈಟ್ ಆಗಿಬಿಟ್ಟಿತ್ತು ನೋಡಿ. ಇದೆ ಆಲೂಗಡ್ಡೆ ಟ್ಯಾಕ್ಟ್ರ್ ನಾಟಿ ಮಾಡಿದ್ದು. ಈಗ ಔಷಧಿ ಹೊಡಿತಾ ಇರೋದು ನೋಡಿ, ಇಲ್ಲಿ ಕಳೆ ಇದೆಯಲ್ಲ, ಇದೆಲ್ಲ ಹೋಗುತ್ತೆ ಅಂತ, ಹೋಗಬೇಕು ಅಂತ. ಯಾಕಂದರೆ ಈ ಗಿಡ ದೊಡ್ಡದಾಗ್ಬಿಟ್ಟಾಗ ಈ ಕಳೆ ಕಾಣಿಸೋದಿಲ್ಲ ಅವಾಗ. ಸೊ ಒಳಗಡೆನೇ ಇದಕ್ಕೆ ಹಾಕೋ ನೀರೆಲ್ಲ ಕಳೆಗೆ ಹೋಗ್ಬಿಡುತ್ತೆ. ನೋಡಿರಿ, ಇದೇ ಡ್ರಿಪ್ ಇರಿಗೇಷನ್ ಅಂತ. ಇಲ್ಲಿ ನೋಡಿ, ಇಲ್ಲಿ ತೂತಿದೆಯಲ್ಲ, ಇದರಲ್ಲಿ ಡ್ರಾಪ್ ಬೈ ಡ್ರಾಪ್ ಬೀಳ್ತಾ ಇರುತ್ತೆ ಇಲ್ಲಿ. ಸೊ ಆ ಗಿಡಕ್ಕೆ ಅರ್ಧ ಈ ಗಿಡಕ್ಕೆ ಅರ್ಧ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಹಾಕೋ ನೀರು ಈ ಕಳೆನೂ ತಿನ್ಕೊಂಡ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಕಳೆ ತೆಗ್ಸೋದು. ಒಂದೊಂದು ಆಲೂಗಡ್ಡೆ ಏನು ಬರುತ್ತೆ ಈ ಸೈಜಲ್ಲಿ, ಅದನ್ನು ಒಂದು ಗಿಡ ಆಗಿ ಹೂಳಿದ್ರೆ, ಆ ಗಡ್ಡೆ ನೀರಲ್ಲಿ ಹಾಕಿ ಹೂಳಿದ್ರೆ ಅದು ಒಂದು ಇಷ್ಟೇಟ್ ಗಿಡ ಆಗುತ್ತೆ. ಇದು ಪ್ರೊಸೆಸ್ ಎಲ್ಲ ತೋರಿಸ್ತೀನಿ. ಇಷ್ಟೇಟ್ ಗಿಡ ಆಗುತ್ತೆ. ಸೊ ಒಂದರಲ್ಲಿ ಬೆಳೆ ಚೆನ್ನಾಗಾಗಿದ್ದರೆ 5ರಿಂದ 6 ಕಾಯಿ ಬಿಡುತ್ತೆ. ಸೊ ಆಲ್ಮೋಸ್ಟ್ ನಾವು 100 ಮೂಟೆ 150 ಮೂಟೆ ಉಣಿದ್ರೆ ಒಂದು 1000 ಮೂಟೆ ಆಗಬೇಕು. ಸೊ 7ರಿಂದ 8 ಕಾಯಿ ನನ್ನ ಆ್ಯಾವ್ರೇಜ್ ಬರಲೇಬೇಕು, ಅವಾಗಲೇ ಇಳುವರಿ ಚೆನ್ನಾಗಾಗಿದೆ ಅಂತ. ಇದೇ ಗಾಯ್ಸ್ ಮೋಟ್ರು. ಇದಕ್ಕೆ ನೀರು ಹಿಡಿದು ಔಷಧಿ ಮಿಕ್ಸ್ ಮಾಡಿರ್ತಾರೆ ನೋಡಿ. ಜಸ್ಟ್ ನೀರು ಅಷ್ಟೇ, ಇನ್ನೂ ಮಿಕ್ಸ್ ಮಾಡಿಲ್ಲ, ಇದಕ್ಕೆ ಮಿಕ್ಸ್ ಮಾಡಿದ್ದಾರೆ. ಇವತ್ತು ತುಂಬ ಚಳಿ ಇದೆ, ಬಿಸಿಲು ಇಲ್ಲ, ಮೋಡ ಕವಿದ ವಾತಾವರಣನೇ. 11 ಗಂಟೆ ಆದ್ರೂ ಬಿಸಿಲೇ ಇಲ್ಲ. ತುಂಬ ಚಳಿ, ತುಂಬ ಗಾಳಿ ಕೂಡ ನೋಡಿ. ಉಳಿರೋದ್ರಲ್ಲಿ ಒಂದು ಮಿಸ್ ಆಗ್ದಂಗೆ ಬಂದಿದೆ ಲೈನಾಗಿ. ಒಂದೊಂದು ಅಡಿಗೆ ನಾಟಿ ಮಾಡಿರುತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಬರೋದೇ ಇಲ್ಲ. ಯಾಕಂದರೆ ಗಡ್ಡೆ ಒಳಗಡೆ ಕೊಳ್ತೋಗ್ಬಿಡುತ್ತೆ, ನೀರು ಜಾಸ್ತಿ ಆದರೂ ಅಷ್ಟೇ, ನೀರು ಕಡಿಮೆ ಆದರೂ ಅಷ್ಟೇ. ಸೊ ಈ ಸಲ ನಾನು ನೋಡ್ದಂಗೆ ಎಲ್ಲರದೂ ಚೆನ್ನಾಗಿ ಬಂದಿದೆ. ಇವಾಗಲಾದರೂ ಔಷಧಿ ಹೊಡಿಯೋದಕ್ಕೆ ನೋಡಿ ಈ ಥರ ಮಿಷ್ನರೀಸ್ ಇದೆ. ಮೊದಲು ಈ ಥರ ಮಿಷ್ನರೀಸ್ ಇರಲಿಲ್ಲ. ಈ ಕೈಯಲ್ಲಿ ಹೊತ್ತ ಪಂಪಲ್ಲಿ ಒತ್ತಬೇಕಾಗಿತ್ತು. ಯಪ್ಪ, ನಾನು 7th 8th 9th ಇದ್ದೆ ಅವಾಗ. ಕರ್ಕೊಂಬಂದುಬಿಡ್ತಾಯಿದ್ರು, ಒತ್ತೋದಕ್ಕೆ ಆಗ್ತಾ ಇರಲಿಲ್ಲ. ಯಪ್ಪ, ಇವಾಗ ನೋಡಿ ಆ ಕಡೆ ಲಾಸ್ಟಿಂದ ಇದು ಫುಲ್ಲೆಲ್ಲ ಹೊಡೆಯೋದಕ್ಕೆ ಆಲ್ಮೋಸ್ಟ್ ಒಂದು 2-3 ಅವರ್ಸ್ ಸಾಕು. ಬಟ್ ಅವಾಗ ಹೊಡಿಬೇಕಾದ್ರೆ ಒಂದು ದಿನ ಪೂರ್ತಿ ಬೇಕಾಗಿತ್ತು. ಯಾಕಂದರೆ ಪ್ರತಿಯೊಂದು ಮ್ಯಾನ್ಯುಯಲ್ಲೇ ಆಗಿತ್ತು, ಈ ಥರ ಮೋಟ್ರೆಲ್ಲ ಏನಿರಲಿಲ್ಲ ನೋಡಿ. ಆ ಮೋಟ್ರ್ ಪ್ರೆಷರ್ಗೆ ಪೈಪೇ ಹೆಂಗೆ ಶೇಕ್ ಆಗುತ್ತೆ. ಆ್ಯಕ್ಚುಲಿ ಇದು ಒಂದು ಮೋಟ್ರಿಗೆ ಅಲ್ಲಿ ಇಬ್ಬರು ಹೊಡೆಯೋರು ಹಾಕ್ಕೊಂಡಿದ್ದಾರೆ. ಒಬ್ಬರೇ ಹಾಕ್ಕೊಂಡು ನೀವು ಹಿಂಗೆ ಇಟ್ಕೊಂಡ್ರೆ ಆ ಗನ್ನನ್ನು ಹೊಡೆಯೋದಕ್ಕೆ ಫುಲ್ ಹಿಂದಕ್ಕೆ ತಳ್ತಾ ಇರುತ್ತೆ ಹಿಂಗೆ. ಕೆಲವೊಂದು ಫರ್ಟಿಲೈಸರ್ಸ್ ಎಲ್ಲ ಏನಾಗೋದಿಲ್ಲ. ಏನಪ್ಪ ಅಂತ ಹೇಳಿದ್ರೆ ಹೊಡಿಯೋರ್ಗೂ ಏನಾಗೋದಿಲ್ಲ, ಇದೆಲ್ಲ ಕಳೆಗೆ ಸಂಬಂಧಪಟ್ಟಿದ್ದು ಅಷ್ಟೇ. ಬಟ್ ಕೆಲವೊಂದು ಇರುತ್ತೆ ಸಖತ್ ಡೇಂಜರು. ನೀವು ಮಾಸ್ಕ್ ಎಲ್ಲ ಹಾಕಿ ಹೊಡೆಯೋದಕ್ಕೆ ಆಗಲ್ಲ.
ಗೈಸ್ ಹೊಡಿತಾ ಇದ್ದಾರೆ ಒಂದು 3-4 ಅವರಿಂದ. ಇನ್ನೂ ಒಂದು 2 ಪೀಸ್ ಇದೆ. ಸೊ ಆಲ್ಮೋಸ್ಟ್ ಒಂದು 2-3 ಗಂಟೆ ಆಗುತ್ತೆ. ಮನೆ ಕಡೆಗೆ ಹೋಗ್ತಾ ಇದ್ದೀನಿ, ಫ್ರೆಶ್ ಅಪ್ ಆಗಿ ಸ್ವಲ್ಪ ಆಚೆ ಹೋಗಿ ಬರಬೇಕು ಅಂತ. ಆ್ಯಕ್ಚುಲಿ ಅಲ್ಲಿ ಹೊಡಿಬೇಕಾದ್ರೆ ಕಳೆ ಅಂದರೆ ಗೊತ್ತಾಗ್ತಿರ್ಲಿಲ್ಲ ಅನಿಸುತ್ತೆ, ಮತ್ತು ಕಾಣಿಸ್ತಿರ್ಲಿಲ್ಲ ಅನಿಸುತ್ತೆ. ಇನ್ನೊಂದು ತೋಟದ ಹತ್ರ ಬಂದಿದ್ದೀನಿ, ಇಲ್ಲಿ ಗೊತ್ತಾಗುತ್ತೆ ನೋಡಿ ಏನು ಹೊಡಿತಾ ಇದ್ದಾರೆ ಔಷಧಿ ಅಂದರೆ. ನೋಡಿ ಇದೆಲ್ಲ ವೇಸ್ಟೇ, ಇದೆಲ್ಲ ಇದು ಗಿಡ ಇದು ಹೈಟ್ ಆಗ್ತಾ ಆಗ್ತಾ ಇದು ಫುಲ್ ಹಿಂಗೆ ಹೈಟ್ ಆಗುತ್ತೆ, ಆ ಕಡೆ ಹಿಂಗೆ ಹೈಟ್ ಆಗುತ್ತೆ. ಸೊ ಮತ್ತು ಇಲ್ಲಿ ಫುಲ್ಲು ನೆರಳಿರೋ ಕಾರಣ ಸಕ್ಕ ದೊಡ್ಡದಾಗಿ ಒಳಗಡೆ ಬೆಳ್ಕೊಂಡ್ಬಿಡ್ತಾವೆ, ಇವೆಲ್ಲ ಗೊತ್ತೇ ಆಗೋದಿಲ್ಲ. ಸೊ ಅವಾಗ ನಾವು ತೆಗ್ಸೋದಕ್ಕಾಗಲ್ಲ, ಔಷಧಿ ಹೊಡೆಯೋದಕ್ಕಾಗಲ್ಲ. ಅವಾಗ ಹಿಂಗೆ ಔಷಧಿ ಇದಕ್ಕೆ ಹೊಡೆದ್ರೆ ಮೇಲೆ ಇದಕ್ಕೆ ಬಿದ್ದು ಎಫೆಕ್ಟ್ ಆಗುತ್ತೆ ಹೊರತು ಇದಕ್ಕೇನು ಒಂಚೂರೂ ಎಫೆಕ್ಟ್ ಆಗೋದಿಲ್ಲ. ಆ ಕಾರಣಕ್ಕೆ ಇವಾಗಲೇ ಹೊಡಿತಾ ಇರೋದು. ಇದೆಲ್ಲ ಹುಲ್ಲು, ಬಟ್ ಕಳೆ. ಇದಕ್ಕೆ ಹಾಕೋ ನೀರು, ಇದಕ್ಕೆ ಹಾಕೋ ಗೊಬ್ಬರ ಎಲ್ಲ ಇದೇ ತೊಗೊಂಡು ಇದೇ ಚೆನ್ನಾಗಿ ಬೆಳೆದ್ಬಿಡುತ್ತೆ. ನೋಡಿ ಇದು ಕ್ಯಾಬೇಜ್. ಇದು ಎಲ್ಲನೂ ಆಲ್ಮೋಸ್ಟ್ ಆಲೂಗಡ್ಡೆ ಆಗಲಿ ಕ್ಯಾಬೇಜ್ ಆಗಲಿ ಎಲ್ಲ 2.5ರಿಂದ 3 ತಿಂಗಳು ಬೆಳೆ. ಟೊಮೆಟೊ ಯಾವುದೇ ತೊಗೊಳ್ರೂ 2ರಿಂದ 3 ತಿಂಗಳು ಬೆಳೆ. ಇದೆ ನಾವು ಗೋಬಿ ಮಂಚೂರಿಯಲ್ಲಿ ತಿನ್ನೋದು. ಬಟ್ ಆಲ್ಮೋಸ್ಟ್ ಇನ್ನೂ 1 ತಿಂಗಳು 1.5 ತಿಂಗಳು ಹೋಗಬೇಕು ಅನಿಸುತ್ತೆ. ನೋಡಿ ಇದರೊಳಗಡೆ ಇಲ್ಲಿ ಹೂವು ಬರುತ್ತೆ. ಇದನ್ನು ಆಲ್ಮೋಸ್ಟ್ ಅರ್ಧ ಮಾತ್ರ ಆಗಿದೆ, ಇಷ್ಟಿಷ್ಟೇ ನಾರು ಬರೋದು. ಅದು ನಾಟಿ ಮಾಡಿದ್ಮೇಲೆ 1-1.5 ತಿಂಗಳಿಗೆ ಇಷ್ಟು ಮಾತ್ರ ಆಗುತ್ತೆ. ಇನ್ನೂ 1.5 ತಿಂಗಳು ಹೋದ್ಮೇಲೆ ಫುಲ್ ಗಡ್ಡೆ ಬರುತ್ತೆ. ಗೈಸ್ ನಮ್ಮೂರು ದೇವಸ್ಥಾನ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ, ಪೇಂಟ್ ಕೆಲಸ ಮಾಡಿಸ್ತಿದ್ದಾರೆ. ಸೊ ಕಾಫಿ ಕೊಡೋಣ ಅವ್ರಿಗೆ. ಗೈಸ್ ತೋಟ ಹತ್ರದಿಂದ ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದಂಗೆ ಫೋನು ಟಿ ವಿ ನೋಡಿಕೊಂಡು ನೀರು ತೊಗೊಂಬ ಅಂತ ಫೋನ್ ಮಾಡಿದ್ರು, ಕುಡಿಯೋದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಬಂದು ಸ್ನಾನ ಗಿನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಓಡು ಓಡು ಓಡು. ಗೈಸ್ ಬೆಳಗ್ಗೆ ಎಷ್ಟು ಮೋಡ ಮುಚ್ಕೊಂಡಿತ್ತೋ, ಎಷ್ಟು ಚಳಿ ಇತ್ತೋ ಅಷ್ಟೇ ಬಿಸಿಲು ಬಂದಿದೆ. ಈಗ ಕೋಲಾರಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡೆ. ಈಗ ಟೈಮ್ ಆಲ್ರೆಡಿ 2 ಗಂಟೆ ಆಗಿದೆ. ಸೊ ಹಾಗೆ 4:15 ಆಗಿದೆ. ಕೋಲಾರಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡೆ. ಬಟ್ ಸೋಮವಾರ 12 ಗಂಟೆಗೆ ಏನೋ ಕ್ಲೋಸ್ ಆದರೆ ಓಪನ್ ಆಗೋದೆ 5 ಗಂಟೆಗಂತೆ. ಸೊ 5 ಗಂಟೆಗೆ ಅಂದರೆ 4:15ಗೆ ನಾನು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀನಿ. ಸೊ ಆಗ್ತಿಲ್ಲ, ನಾಳೆ ನೋಡೋಣ ಹೋಗೋದಕ್ಕೆ. ಟೈಮಿಗೆ ಆಲ್ಮೋಸ್ಟ್ 3 ಗಂಟೆ ಆಯಿತು. ಒಳ್ಳೆ ನಿದ್ದೆ ಆಯಿತು. ನಿದ್ದೆ ಅಂದರೆ ಏನು ಕಣ್ಮುಚ್ಚ ನಿದ್ದೆ ಮಾಡೋದಿಲ್ಲ, ಜಸ್ಟ್ ಫೋನ್ ನೋಡು, ಟಿ ವಿ ನೋಡು, ರೆಸ್ಟ್ ಅಷ್ಟೇ. ಎದ್ದು ಊಟ ಮಾಡಿ ಇನ್ನೇನೀಗ ಸ್ನಾನಕ್ಕೆ ಹೋಗಬೇಕು. 4-4:15 ಕೆಲಸ ಸ್ಟಾರ್ಟ್ ಮಾಡಬೇಕು. ಸಿಗೋಣ ಗಾಯ್ಸ್. 4 ಗಂಟೆ ಆಗೇ ಹೋಯಿತು. ಲಾಗಿನ್ ಟೈಮ್ ಬಂದೇ ಬಿಡ್ತು. ಸೊ 4 ಗಂಟೆಗೆ ಲಾಗಿನ್ ಆಗ್ತಿದ್ದೀನಿ. 1:15 ಬೆಳಗ್ಗೆ ಯಾವಾಗ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ನಾರ್ಮಲಾಗಿ ಬ್ರೇಕ್ ತೊಗೊಳ್ತೀವಿ, ಇವತ್ತು ಸ್ವಲ್ಪ ಜಾಸ್ತಿ ಬ್ರೇಕ್ ತೊಗೊಳ್ಬೇಕಾಗುತ್ತೆ. ಸೊ ಕೆಲಸನೂ ನಾನ್ ಸ್ಟಾಪ್ ಮಾಡೋಣ. ಯಾಕಪ್ಪ ಅಂತ ಹೇಳಿದ್ರೆ ಸೋಮವಾರ ನಮ್ಮ ಮನೆ ಮುಂದೆ ದೇವಸ್ಥಾನ ಇರೋದ್ರಿಂದ ಪ್ರತಿ ವಾರ ಪೂಜೆ ಇದ್ದೇ ಇರುತ್ತೆ. ಸೊ ಪ್ರತಿ ವಾರ ಪೂಜೆ ಅಂದರೆ ಪ್ರಸಾದ ಎಲ್ಲ ಮನೇಲೆಲ್ಲ ಯಾರೂ ಅಡುಗೆ ಮಾಡೋದಿಲ್ಲ. ಇಲ್ಲಿ ಸುತ್ತಮುತ್ತ ಊರಲ್ಲೇ ಯಾರೂ ಅಡುಗೆ ಮಾಡೋದಿಲ್ಲ. ಎಲ್ಲ ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ ಈ ಥರ ಮಾಡಿಸಿನೇ ಒಂದು 25 kg 30 kg ಅಂದರೆ ಒಂದು 150-200 ಜನ ತಿನ್ನಂಗೆ ಮಾಡಿಸೋ ಕಾರಣ ಸೋಮವಾರ ಇದ್ದೇ ಇರುತ್ತೆ. ಸೊ ನಮ್ಮ ಕಸಿನ್ ಅವ್ರದ್ದೇ ಮೋನು ಅಂತ, ಅವ್ರದ್ದೇ ಪೂಜೆ ಇರೋದು. ಸೊ ಪೂಜೆಗೆ ಹೋಗಬೇಕಾಗಿರೋ ಕಾರಣ ಸ್ವಲ್ಪ ಬ್ರೇಕ್ ಹೋಗ್ತೀರಾ, ಈಗ ಕೆಲಸ ಮಾಡೋಣ. ಗೈಸ್ ಒಂದು 10 ನಿಮಿಷ ಬ್ರೇಕ್ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಟೀ ಅಲ್ಲಿ ಡೈರಿ ಹತ್ರ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಟೀ ತೊಗೊಂಡೋಗಿ ಕೊಟ್ಟು ಒಂದು 10 ನಿಮಿಷ ಇದ್ದು ಬರುವ. ಇಷ್ಟು ಟೈಮ್ ಕರೆಕ್ಟಾಗಿ 8:15 ಪೂಜೆ ನಡೀತಾ ಇದೆ ದೇವಸ್ಥಾನದಲ್ಲಿ. ಹೋಗೋಣ. ಇವಾಗಲೇ ಬಂದಿದ್ದು ಬೆಳಗ್ಗೆ. ಗೈಸ್ ನಮ್ಮೂರಲ್ಲಿ ಪ್ರತಿ ಸೋಮವಾರ ಹಿಂಗೆ ಪೂಜೆ ಇದ್ದೇ ಇರುತ್ತೆ. ಸುತ್ತಮುತ್ತ ಮನೆಗಳವ್ರು ಯಾರೂ ಅಡುಗೆ ಮಾಡಲ್ಲ ಆ್ಯಕ್ಚುಲಿ. ಯಾಕಂದರೆ ಹೊಟ್ಟೆ ತುಂಬ ಹೋದವ್ರಿಗೆಲ್ಲ ಕೊಡ್ತಾರಲ್ವಾ, ಎಲ್ಲ ದೇವಸ್ಥಾನ ಹತ್ರನೇ ತಿಂದು ಡಸ್ಟ್ಬಿನ್ಗೆ ಹಾಕಿ ಕೈ ತೊಳ್ಕೊಂಡು ಹೋಗೋದು. ಪ್ರಸಾದ ತಿಂದಿದ್ದಾಯಿತು. ಈಗ ನಾಟಕ ಇದೆ. ಮೊದಲೆಲ್ಲ ಆಡ್ತಿದ್ರು ಈ ರೋಡ್ ಸೈಡ್ಗಳಲ್ಲಿ, ಆ ಥರ ನಾಟಕ ಇದೆ. ನೋಡೋಣ, 1-1.5 ಅವರ್ ಇರುತ್ತೆ. ಸೊ ಆಲ್ರೆಡಿ ಡಿನ್ನರ್ ಬ್ರೇಕೇನೆ ಇದ್ದೀನಿ. ಪೂಜೆ ಆಯಿತು, ಪೂಜೆ ಎಲ್ಲ ತಿಂದಿದ್ದಾಯಿತು ಪ್ರಸಾದ. ಸೊ ಇದನ್ನು ಏನಂತಾರೆ ಅಂತ ಗೊತ್ತಿಲ್ಲ. ಈ ಊರು ಸೈಡ್ಗಳಲ್ಲಿ 1 ದಿನ 2 ದಿನ ಬಂದು ಇದ್ದು ಒಂಥರ ನಾಟಕ ಮಾಡಿಕೊಂಡು ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾರೆ. ನೋಡೋರು ಎಷ್ಟಾದ್ರೂ 10, 20, 50, 100 ಎಷ್ಟಾದರೂ ಕೊಡ್ಬೋದು. ನೋಡೋಣ, ಆ ಥರ ಬಂದಿದ್ದಾರೆ ಇವತ್ತು. ಸೊ ಊಟಕ್ಕೋಸ್ಕರ ಒಂದೊಂದು ಊಟಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅಂದರೆ, ಯಪ್ಪ, ಮನೆ ಮಕ್ಕಳೆಲ್ಲ ಬರ್ತಾರೆ, ಡ್ಯಾನ್ಸ್ ಆಡ್ತಾರೆ. ನಾಟಕ ಥರ ಇಲ್ಲ, ಜಸ್ಟ್ ಡ್ಯಾನ್ಸ್ ಅಷ್ಟೇ. ಸಾಂಗ್ ಹಾಕು, ಒಬ್ಬರು ಬಂದು ಡ್ಯಾನ್ಸ್ ಆಡು, ನೆಕ್ಸ್ಟು ಅಪ್ಪ ಬಂದು ಡ್ಯಾನ್ಸ್ ಆಡು, ಆಮೇಲೆ ಮಗಳು ಬಂದು ಡ್ಯಾನ್ಸ್ ಆಡು.
ಯಪ್ಪ ತುಂಬ ಕಷ್ಟ ಇದೆ. ಸೊ ಒಂದು 5-6 ಸಾಂಗ್ ಆಡೋಷ್ಟರಲ್ಲೇ ಸ್ಪೀಕರ್ ಏನೋ ಪ್ರಾಬ್ಲಮ್ ಆಯಿತು. ಅದು ಆ್ಯಕ್ಚುಲಿ 1 ಅವರ್ ಅಂತೆ. ಸೊ ಅದನ್ನ ಇವತ್ತಿಗೆ ಸ್ಟಾಪ್ ಮಾಡಿ ನಾಳೆ ರೆಡಿ ಮಾಡಿಸ್ಕೊಂಬಂದು ಹಾಡ್ತೀವಿ ಅಂತ ಹೇಳಿದ್ರು. ಸೊ ಕೈಲಾದರೂ ಎಷ್ಟಾದರೂ ಎಷ್ಟು 50 ಕೊಡಿ, 100 ಕೊಡಿ, 20 ಕೊಡಿ, ಎಷ್ಟಾದರೂ ಕೊಡಿ ಅನ್ನೋದು ಅವ್ರ ಬೇಡಿಕೆ. ಗೈಸ್ ಫೈನಲಿ ಶಟ್ ಡೌನ್ ಮಾಡೋ ಟೈಮ್. ಆಲ್ರೆಡಿ ಟೈಮ್ 1:45. ನಾನು ಲಾಗೌಟ್ ಆಗ್ತಾ ಇದ್ದೀನಿ. ಬಾಯ್ ಬಾಯ್. ಇವತ್ತಿನ ದಿನ ಇಷ್ಟೇ. ಊರಲ್ಲಿದ್ದರೆ ಎಲ್ಲಿಗೂ ಹೋಗೋದಿಲ್ಲ, ಏನೂ ಮಾಡೋದಿಲ್ಲ. ಮನೆ ಆಯಿತು, ತೋಟ ಆಯಿತು, ಇಷ್ಟೇ ಆಗಿರುತ್ತೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.